ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಎಲ್ಲೆಲ್ಲಿ ಶಾಪಿಂಗ್ ಹೋದ್ವು, ಏನೆಲ್ಲ ತೊಗೊಂಡ್ವಿ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಊಟಕ್ಕೆ ನಾನು ಚಪಾತಿ ಮತ್ತು ರೈಸ್ ಮಾಡ್ಕೊಂಡಿದ್ದೆ. ಊಟ ಎಲ್ಲ ಮುಗಿಸಿ ಮಧ್ಯಾಹ್ನದ ಮೇಲೆ ನಾವು ಮೆಜೆಸ್ಟಿಕ್ಕಿಗೆ ಹೊರಟು. ಊರಲ್ಲಿ ಒಂದು ಫಂಕ್ಷನ್ ಇದೆ. ಸೊ ನಿಮ್ಗೆಲ್ರಿಗೂ ಗೊತ್ತು, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ನಮಗೆ ಸೂತ್ಕ ಇತ್ತು, ಆಲ್ಫ್ ಸ್ಯಾರಿ ಅಂತ ಹೇಳ್ತಾರಲ್ಲ, ಆ ಫಂಕ್ಷನ್ ಇದೆ. ಹಾಗಾಗಿ ಅದಕ್ಕೆ ಶಾಪಿಂಗ್ ಮಾಡಲಿಕ್ಕೆ ಅಂತ ಊರಿಂದ ಬಂದಿದ್ದರು. ಸೊ ಅವ್ರಿಗೆ ಏನೇನು ಬೇಕೋ ಎಲ್ಲ ಕೊಡಿಸ್ಬಿಡೋಣ ಅಂದ್ಬಿಟ್ಟು ಮೆಜೆಸ್ಟಿಕ್ಕಿಗೆ ಕರ್ಕೊಂಡು ಬಂದೆ. ಇಲ್ಲೇ ಸ್ವಲ್ಪ ಕಡಿಮೆ ಪ್ರೈಸಿಗೆಲ್ಲ ಸಿಗುತ್ತೆ. ನಾನು ಕೂಡ ಏನಾದರೂ ಕೊಡಿಸ್ಬೇಕಿತ್ತು, ಯಾಕಂದರೆ ನಾನು ಹೋಗ್ಲಿಕ್ಕಾಗಲ್ಲ ಫಂಕ್ಷನ್ಗೆ. ನನ್ನ ಫಂಕ್ಷನ್ ದಿನವೇ ನನಗೆ ಹಾಸ್ಪಿಟಲಿಗೆ ಹೋಗೋದಿರುತ್ತೆ. ಹಾಗಾಗಿ ನನಗೆ ಊರಿಗೆ ಹೋಗೋಕ್ಕಾಗಲ್ಲ. ನನಗೆ ಇತ್ತೀಚೆಗಂತೂ ಜರ್ನಿ ಮಾಡೋದು ಅಂದರೆ ಸ್ವಲ್ಪ ನನಗೆ ಕಷ್ಟನೇ ಆಗಿದೆ. ಅದಕ್ಕೋಸ್ಕರ ಹೇಗಿದ್ರೂ ಬಂದಿದ್ದಾರಲ್ಲ ಅಲ್ಲೇ ಹಾಗೆ ಕೊಟ್ಟು ಕಳಿಸ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ಏನೇನು ಬೇಕೆಲ್ಲ ತೊಗೊಳ್ಳೋಣ ಅಂತ ಮೆಜೆಸ್ಟಿಕ್ಕಿಗೆ ಬಂದ್ವಿ. ಬಿಸಿಲು ಟೈಮಲ್ಲಿ ಶಾಪಿಂಗ್ ಮಾಡೋದು ಅಂತ ಅಂದ್ಬಿಟ್ರೆ ಮೈಯೆಲ್ಲ ಉರಿದೋಗುತ್ತೆ, ಅಷ್ಟು ಬಿಸಿಲಿರುತ್ತೆ. ಈ ಬಿಸಿಲು ಟೈಮಲ್ಲಿ ನಿಜವಾಗ್ಲೂ ಶಾಪಿಂಗ್ ಮಾಡೋಕ್ಕಾಗಲ್ಲ. ಹೋದ್ವಾರನೂ ಸೇಮ್ ಸಂಡೇ ದಿನವೇ ನಾವು ಶಾಪಿಂಗ್ ಬಂದಿದ್ವಿ. ಅಣ್ಣನ ಮಕ್ಕಳು ಬಂದಿದ್ರಲ್ಲ, ಹಾಗೆ ಅವರೂ ಕೂಡ ಶಾಪಿಂಗ್ ಮಾಡಿದ್ರು. ಮತ್ತು ನನ್ನ ಬರ್ಡೇ ಬೇರೆ ಇತ್ತು, ಅಣ್ಣಮ್ಮನ ಟೆಂಪಲಿಗೆ ಬೇರೆ ಬಂದಿದ್ವಲ್ಲ, ಹಾಗೆ ದೇವಸ್ಥಾನಕ್ಕೆ ಬಂದು ಶಾಪಿಂಗ್ ಮುಗಿಸ್ಕೊಂಡು ಹೋಗಿದ್ವಿ. ಇವತ್ತು ನಾವು ಫಂಕ್ಷನ್ಗೆ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗಿಂದನೂ ನಮ್ಗೆ ಏನೇನು ಬೇಕೋ ಎಲ್ಲ ನೋಡ್ಕೊಳ್ತಾ ಹೊರಟ್ವಿ. ಫಸ್ಟು ನಾವು ನಮ್ಮ ಪ್ರೀತಿಗೆ ಏನೇನು ಬೇಕೋ ಎಲ್ಲ ತೊಗೊಳ್ಳೋಣ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದ್ರೂ ತೋರಿಸ್ತೀನಿ ಯಾರು ಏನು ಅನ್ನೋದೆಲ್ಲ. ಸೊ ಇವಾಗ ಸದ್ಯಕ್ಕೆ ನಾನು ಬರೀ ನೇಮ್ ಮಾತ್ರ ಹೇಳ್ತಾ ಇದ್ದೀನಿ. ಏನೇನು ಬೇಕು ತೊಗೊಳ್ಳೋಣ ಅಂದ್ಬಿಟ್ಟು ಬಟ್ಟೆ ಅಂಗಡಿಗೆ ಬಂದ್ವಿ. ನಾನಿಲ್ಲಿ ಹಾಫ್ ಸ್ಯಾರಿ ನೋಡಿದೆ, ಅಂದರೆ ಲಂಗ ದಾವಣಿ ನೋಡ್ತಾ ಇದ್ದೀನಿ. ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು ಕಲರೆಲ್ಲ. ಬಟ್ ಸ್ವಲ್ಪ ಏನಾದ್ರೂ ಬೇರೆ ಥರ ಡಿಸೈನಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾಯಿದ್ದೆ. ಅಂದರೆ ಫ್ಯಾನ್ಸಿಲೆಲ್ಲ ಇವಾಗ ಬಂದಿರುತ್ತಲ್ಲ, ಆ ಥರದ್ದು ನೋಡೋಣ ಅಂದ್ಬಿಟ್ಟು. ಇದು ಆದರೆ ಸ್ವಲ್ಪ ದೊಡ್ಡದಾಗುತ್ತೆ. ಇದರಲ್ಲೇ ಏನಾದರೂ ಬೇರೆ ಥರ ಡಿಸೈನ್ ಇದೆಯಾ ನೋಡೋಣ ಅಂದಾಗ ನನಗೆ ರೆಡ್ ಕಲರು ಕಾಣಿಸ್ತಾ ಇದೆಯಲ್ಲ, ಇದನ್ನು ನಾನು ಬರ್ಡೇ ದಿನ ನೋಡ್ಕೊಂಡು ಹೋಗಿದ್ದೆ, ನಾನು ಈ ಥರದ್ದು ತೊಗೋಬೇಕು ಅಂತ. ಸೊ ಯಾಕೆ ನಾನು ಅವಳಿಗೆ ಅದೇ ಥರದ್ದು ತೊಗೋಬಾರ್ದು ಅಂತ ಅಂದ್ಬಿಟ್ಟು ಹಾಗೆ ನೋಡ್ತಾ ಇದ್ದೆ. ಫೈನಲ್ ಆಗಿ ನಾನು ಆ ಥರದ್ರಲ್ಲೇ ಬೇರೆ ಕಲರ್ ಚೂಸ್ ಮಾಡಿದೆ. ನೀವು ನೋಡ್ತಾ ಇರ್ಬೋದು ನನಗೇನೆ ಎಷ್ಟು ಕಂಫರ್ಟಬಲಾಗಿ ಕೂರುತ್ತೆ ಅಂದ್ಬಿಟ್ಟು. ಇದು ಹಾಫ್ ಸ್ಯಾರಿ ಥರನೂ ಕಾಣಿಸುತ್ತೆ, ಹಾಗೆಯೇ ಕ್ರಾಪ್ ಟಾಪ್ ಥರನೂ ಕಾಣಿಸುತ್ತೆ. ವಿತ್ ಅದರಲ್ಲೇ ದಾವಣಿ ಕೂಡ ಬಂದಿದೆ, ಅಂದರೆ ಸೆರಗ್ ಥರ ಬಂದಿದೆ. ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಕ್ಲೋತ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಹಾಗಾಗಿ ನಾನು ಇದೇ ಫೈನಲ್ ಮಾಡಿಕೊಂಡು ಇದನ್ನೇ ತೊಗೊಂಡೆ. 2200 ರುಪೀಸು ಇದು ತೊಗೊಂಡು ಅಲ್ಲಿಂದ ಮತ್ತೆ ನೆಕ್ಸ್ಟು ಇವಾಗ ನಾವು ಅಲಂಕಾರ್ ಪ್ಲಾಜಾ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾನು ರಿಯಲ್ ವಾಯ್ಸಲ್ಲೇ ಈ ವಿಡಿಯೋನ ಹಾಕಿದ್ದೀನಿ. ಸೊ ಸಂಪೂರ್ಣವಾಗಿ ನೋಡಿ. ಯಾರಾದರೂ ಶಾಪಿಂಗ್ ಮಾಡೋರಿದ್ದರೆ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅನ್ನೋದೆಲ್ಲ ನಿಮಗೆ ಇವತ್ತಿನ ವಿಡಿಯೋದಲ್ಲಿರುತ್ತೆ. ಅಲಂಕಾರ್ ಪ್ಲಾಜಾ ಇದು ಅಲ್ವಾ? ಅವ್ನು ಹುಡುಕೊಂಡು ಹೋಗ್ತಾವ ನೋಡ. ಯಾವುದು ಅಲ್ಲಿ ನೋಡ್ತಾವನಿರ ಇದಾಗ್ಬೋದು ನೋಡಿ. ಹಿಡಿದು ವರ್ಷ ನಾನು ಅದಕ್ಕೆ ಶರ್ಟ್ ಪೀಸ್ ತಗೊಂಡಿದ್ದು ಅಲ್ವೇನಮ್ಮ. ತುಂಬ ಶರ್ಟ್ ಪೀಸ್ ತುಂಬ ಬಾಳಿಕೆ ಬರ್ತವೆ. ಇಲ್ಲೂ ಚೆನ್ನಾಗಿದ್ದು ಪ್ರೀತಿಗೆ ಅಲ್ವಾ. ಈ ಥರ ಇದು ಚೆನ್ನಾಗಿತ್ತು. ಇಲ್ಲೇ ತಾಂಡಿದ್ರು ಆಗೋದು ಸುಮ್ಮನೆ.
ಟಾಪ್ಸ್ ಎಲ್ಲ ನೋಡ್ತೀರಮ್ಮ, ಲೆಗಿನ್ಸು ಟಾಪ್ಸ್. ಎಲ್ಲಿಗೆ ಹೋಗಿದ್ದ ಮತ್ತು ಹಂಗೆ ಇದು ಮಾಡ್ಕೊಂಬರ್ಬೇಕು ತಾನೇ. ಟಾಪ್ ಅಲ್ಲಿ ತಾಂತೀನಿ ನಾನು. ನಮ್ಮ ಈ ಕಡೆ ನಾವು ಬಂದೇ ಇಲ್ಲ ಅಲ್ವಾ. ಇವು ಚೆನ್ನಾಗ. ನೋಡಿ ಅಲ್ಲಿದ್ದಾವೆ ಅಮ್ಮ ಕೋಟ್ಗಳು ಅಲ್ವಾ. ಯಾವ ಕಡೆ ಹೋಗ್ತಾ ಇದ್ದೀವಿ? ಹೋಗೋಣ ಬರ್ರಿ. ಶೂ ಇಲ್ಲಿ ನೋಡ್ದೇನಾ? ಪೂರ್ತಿ ಎಲ್ಲ ಶಾಪಿಂಗ್ ಮುಗಿಸಿದ್ವಿ. ನಾನು ಶಿವವ್ರಿಗಂತ ಡ್ರೆಸ್ಸಸ್ ನೋಡ್ತಾಯಿದ್ದೆ. ನನಗೆ ಯಾಕೋ ಗೊತ್ತಿಲ್ಲ ಈ ಒಂದು ಡ್ರೆಸ್ ಇಷ್ಟ ಆಯಿತು. ಬಟ್ ಆ ಥರದ್ದು ಹಾಕ್ಕೊಳ್ಳಲ್ಲ ಅವರು. ಸಲ್ವಾರ್ ಸೂಟ್ ಎಲ್ಲ ಏನು ಹಾಕ್ಕೊಳ್ಳೋ, ಒಂದಿನೂ ಸೂಟೇ ಹಾಕ್ಕೊಂಡಿಲ್ಲ. ಅದೇನೋ ಅವ್ರಿಗೆ ಯಾವಾಗ್ಲೂ ಫಾರ್ಮಲ್ಲೇ ತುಂಬ ಇಷ್ಟ. ಜೀನ್ಸ್ ಅದು ನಾನು ಒತ್ತಾಯ ಮಾಡಿರೋದಕ್ಕೆ ಜೀನ್ಸ್ ತೊಗೊತಾರೆ. ನಾನು ಯಾವಾಗಲೇ ಹೊಸ ಬಟ್ಟೆ ತೊಗೊಂಡೋದ್ರೂ ಅವ್ರ ಹತ್ರ ಬೈಸ್ಕೊತೀನಿ. ಚೆನ್ನಾಗಿಲ್ಲ ಅಂತಲೇ ಅಂತಾರೆ ಹೊರತು ಚೆನ್ನಾಗಿದೆ ಅಂತ ಯಾವತ್ತೂ ಅಕ್ಸೆಪ್ಟ್ ಮಾಡಲ್ಲ ಅವರು. ಹಾಗಾಗಿ ನಾನು ನೋಡೋಣ ಒಂದ್ಸಲ ಅವರಿಗೆ ಹಾಕ್ಬೋದಲ್ಲ ಅಂತ ಅಂದ್ಬಿಟ್ಟು. ಬಟ್ ಆಮೇಲೆ ಅಂದ್ಲು, ಅಣ್ಣ ಆ ಥರದ್ದೆಲ್ಲ ಹಾಕ್ಕೊಳ್ಳಲ್ಲ, ಸುಮ್ಮನೆ ಏನಕ್ಕೆ ಆಸೆ ಪಡಬೇಕು, ಬನ್ನಿ ಹೋಗೋಣ ಅಂತ. ಹಾಗೆ ಎಲ್ಲ ಕಡೆನೂ ಶಾಪಿಂಗ್ ಮಾಡ್ಕೊಂಡ್ವಿ. ಎಲ್ಲರ ಕೈಯಲ್ಲೂ ಲಗೇಜ್ ಇತ್ತು. ಮತ್ತು ನಾನು ಸೆಟ್ಗಳ ಬಗ್ಗೆ ಹೇಳಿದ್ದೆ. ನಾನು ಈ ಅಂಗಡಿಲೇ ಸೆಟ್ಗಳು ತೊಗೊಂಡಿದ್ದು. ನಾನು ಅವಾಗ ತೊಗೊಂಡಿದ್ದಕ್ಕೂ ಇವಾಗ ತೊಗೊಂಡಿದ್ದಕ್ಕೂ ತುಂಬ ಪ್ರೈಸ್ ಅನ್ನಿಸ್ತು, ಅಥವಾ ಅದು ಇರೋದೇ ಅಷ್ಟೋ ಗೊತ್ತಿಲ್ಲ. ನಾನು ಮೀಶೋದಲ್ಲಿ ಕೇಳಿದೆ, 1,500 ಆಯಿತು. ಇಲ್ಲೂ ಕೂಡ ಸೇಮ್ 1,500ನೇ ಹೇಳಿದ್ರು. ಒಂದು 100 ರೂಪೀಸ್ ಅಷ್ಟು ಬಿಡ್ತೀವಿ ಅಂತಂದರು. ಯಾರಾದ್ರೂ ತೊಗೊಳ್ಳೋರಿದ್ರೆ ತ್ರಿವೇಣಿ ಥಿಯೇಟರ್ ಇದೆಯಲ್ಲ, ಅಲ್ಲೇ ಪಕ್ಕದಲ್ಲೇ ಇದೆ. ಸೊ ಒಂದು ಸಲ ವಿಸಿಟ್ ಕೊಡಿ ಯಾರಿಗಾದ್ರೂ. ನಿಯರ್ ಮೆಜೆಸ್ಟಿಕ್ಕಿಗೆ ಹೋಗಿ ಅಲಂಕಾರ್ ಪ್ಲಾಜಾದಲ್ಲಿ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬರಬೇಕಾದ್ರೇ ಅದು ಸಿಗುತ್ತೆ. ಮತ್ತು ನೀವೀಗ ನೋಡ್ತಿರ್ಬೋದು, ತ್ರಿವೇಣಿ ಥಿಯೇಟರ್ ಪಕ್ಕನೇ ಇದೊಂದು ಚಿಕ್ಕದು ಅಂಗಡಿ ಇದೆ. 150 ರೂಪೀಸು. ಏನು ಹೇಳ್ತಾರೆ ಅದಕ್ಕೆ, ಜೀನ್ಸ್ ಜಗ್ಗಿನ್ಸ್ ಅಂತ ಏನೋ ಹೇಳ್ತಾರಂತೆ. ಸೊ ಆ ಥರದ್ದು ಎಲ್ಲ ಇದೆ. ನಾವು ಒಂದೆರಡು ತೊಗೊಂಡು ಅಲ್ಲಿಂದ ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ಮನೆಗೆ ಬರೋವಷ್ಟೊತ್ತಿಗೆ ನಾವು ಸುಮಾರು ಒಂದು 4 ಗಂಟೆ ಆಗಿತ್ತು ಅನ್ಕೋತೀನಿ. ಬೆಳಗ್ಗೆ ಹೋದವರು ಒಂದು 12 ಗಂಟೆ ಹಂಗೆ, ನಾವು ಬರೋವಷ್ಟೊತ್ತಿಗೆ 4 ಗಂಟೆ ಆಗಿತ್ತು. ನಾನು ಶಿವರಿಗಂತ ಹೇಳ್ಬಿಟ್ಟು ಇದೊಂದು ಶರ್ಟ್ ಪೀಸ್ ಮತ್ತು ಪ್ಯಾಂಟ್ ಪೀಸ್ ತೊಗೊಂಡೆ. ಸೊ ಇದೆಲ್ಲ ಊರಿಗೆ ಕೊಟ್ಟು ಕಳಿಸಿಕೆ, ಶರ್ಟ್ಗಳು, ಪ್ಯಾಂಟ್ಗಳು, ಯಾರ್ಯಾರಿಗೂ ನೆಂಟರುಗಳಿಗೆಲ್ಲ ಬೇಕಿತ್ತು ಅಂದ್ಬಿಟ್ಟು ಎಲ್ಲ ತೊಗೊಂಡವನು. ಎಲ್ಲದನ್ನು ಬ್ಯಾಗಲ್ಲಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಅದಾದಮೇಲೆ ನಾನು ಚೈನ್ ತೊಗೊಂಡೆ. ಶಿವವ್ರ ಕಡೆಯಿಂದ ಏನಾದರೂ ನಮ್ಮ ಕಡೆಯಿಂದ ಗಿಫ್ಟ್ ಕೊಡಬೇಕಲ್ಲ ಅಂತ ಅಂದ್ಬಿಟ್ಟು ಶಿವರು ಒಂದು ಏನಾದರೂ ತೊಗೊಂಡ್ರು. ಒಂದು ಡ್ರೆಸ್ಸು ಮತ್ತು ಈ ಚೈನ್ ತೊಗೊಂಡೆ. 66 ಗ್ರಾಮ್ ಇದೆ. 4,400 ಚಿಲ್ಲರೆ ಏನೋ ಹೇಳಿದ್ರು. ಸೊ ಅದನ್ನು ತೊಗೊಂಡ್ಬಿಟ್ಟು ಮನೆಗೆ ಬಂದು ಇವತ್ತು ರೊಟ್ಟಿ ಜೊತೆಲಿ ಬೇಳೆದು ದಾಲ್ ಮತ್ತು ಏನು ಹೇಳ್ತಾರೆ ಅದಕ್ಕೆ ಕರಿ, ಇದಿಷ್ಟನ್ನು ಊಟ ಮಾಡಿದ್ವಿ. ಊಟ ಎಲ್ಲ ಮಾಡಿ ಮುಗಿಸಿ ಇದು 2 ನಾನು ಟಾಪ್ ತೊಗೊಂಡು ಬಂದಿದ್ದೆ. ಯಾವಾಗಾದರೂ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಫುಲ್ ಓಪನ್ ಮಾಡಿ ತೋರಿಸ್ತೀನಿ. ಇದಿಷ್ಟು ನನ್ನ ಇವತ್ತಿನ ಶಾಪಿಂಗ್ ಇನ್ಫಾರ್ಮೇಷನ್ ವಿಡಿಯೋ ಆಗಿತ್ತು. ಹೇಗಿತ್ತು ವಿಡಿಯೋ ಕಮೆಂಟ್ ಮಾಡಿ. ಎಂಡ್ವರೆಗೂ ವಿಡಿಯೋ ನೋಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್.